ಎಸ್ ಮೊದಲ ಪ್ರಮುಖ ಸುದ್ದಿ ಇರುವಂತದ್ದು ದರ್ಶನ್ ಅಂಡ್ ಗ್ಯಾಂಗ್ ಕತೆ ಏನಾಯಿತು? ಕೊಲೆ ಕೇಸ್ನಲ್ಲಿ ಏನು ಅಂಧರಾಗಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಲಾಕ್ ಆಗಿದ್ದು ಅನ್ನಪೂರ್ಣೇಶ್ವರಿ ಠಾಣೆ ಮುಂದೆ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಲಾಗಿದೆ. ಹೀಗಾಗಿ ಪೊಲೀಸರ ವಿರುದ್ಧ ಸಾರ್ವಜನಿಕರು ಕೆಂಡಾಮಂಡಲರಾಗಿದ್ದಾರೆ. ಎದೆ ನೋವು ಅಂದ್ರೂ ಜನರಿಗೆ ಠಾಣೆ ರಸ್ತೆಯಲ್ಲಿ ಬಿಡ್ತಾಗಿಲ್ಲ. ಜನಸಾಮಾನ್ಯರಿಗೆ ಸಮಸ್ಯೆಯಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ವಿಚಾರಣೆಗೆ ಎದುರಿಸ್ತಾ ಇರೋದು. ಯಾಕಂದ್ರೆ ಜನರಿಗೆ ಠಾಣೆ ರಸ್ತೆಯಲ್ಲಿ ಬಿಡ್ತಾ ಇಲ್ಲ. ಅವ್ರೇನಾದ್ರೂ ಮಾಡ್ಕೊಂಡಿಸ್ತಾ ಇಲ್ಲ. ನಮಗ್ ದಾರಿ ಬಿಡಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ವರ್ತನೆಗೆ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ದರ್ಶನ್ ಅನ್ನ ಕೂಡ ಹಾಕಿ ಏನ್ ಬೇಕಾದ್ರೂ ಮಾಡಿ, ಆದ್ರೆ ರಸ್ತೆಗೆ ಬ್ಯಾರಿಕೇಡ್ ಹಾಕಿ ನಮಗ್ ಯಾಕೆ ತೊಂದರೆ ಕೊಡ್ತೀರಾ? ದರ್ಶನ್ಗಾಗಿ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಜನ ಪೊಲೀಸರನ್ನ ಪ್ರಶ್ನಿಸ್ತಾ ಇದ್ದಾರೆ, ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಜನರಿಗೆ ಸಮಸ್ಯೆ ಆಗಿದೆ ಇದರಿಂದ. ರೋಡ್ ಯಾಕೆ ಬ್ಲಾಕ್ ಮಾಡ್ತೀರಾ ಅಂತ ಪ್ರಶ್ನಿಸ್ತಾ ಇರೋದನ್ನ ನೋಡ್ತಾ ಇದೀವಿ ನಾವು. ದರ್ಶನ್ಗಾಗಿ ನಮಗ್ ಯಾಕೆ ತೊಂದರೆ ಕೊಡ್ತೀರಾ ಅಂತ ಪೊಲೀಸರನ್ನ ಪ್ರಶ್ನಿಸ್ತಾ ಇದ್ದಾರೆ. ಪೊಲೀಸ್ ಇರಲಿ, ಯಾವ ಡಿಪಾರ್ಟ್ಮೆಂಟ್ ಇರಲಿ, ರೋಡ್ ಬಿಡಕ್ಕೆ ಫಸ್ಟ್ ಸರ್. ಅಲ್ಲ ಸರ್, ಈಗ ಡಿಪಾರ್ಟ್ಮೆಂಟ್ ಆದ ತಕ್ಷಣ ಡಿಪಾರ್ಟ್ಮೆಂಟ್ ಸಾಯಿಲಿ ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? ಅವ್ನು ಹಿಡ್ಕೊಂಡು ಕೂಡ ಹಾಕೊಂಡು ಏನೋ ಮಾಡ್ಕೊಳ್ಳಿ, ನಮ್ಗೆ ನಮ್ಗೆ ಇದೆ. ನಮ್ಮ ಓಡಾಡೋ ಜಾಗ ಬಿಟ್ಕೊಡು ಸಾಕು. 4 ಕಿಲೋಮೀಟರ್ ಹಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು. ಯಾಕೆ ಇದು ಏಜ್ ನಾವು ಎಲ್ಲ ಇವ್ರು ಹಿಂಗೆ ಅಟ್ಯಾಕ್ ಕುತ್ಕೊಂಡ್ಬಿಟ್ರೆ ಎಲ್ಲ ಓಡಾಡ್ಬೇಕು ಹೇಳ್ರಿ. ಈ ಸರ್ಕಾರ ಮಾಡೋದು ಮನ ಮರಿದಿಲ್ಲ. ನಮ್ಮ ಅನಾವಶ್ಯಕ ಸುಮ್ಮನೆ ಇದೆಲ್ಲ ಸಾರ್ವಜನಿಕ. ಅವರು ಅಕ್ಯೂಸ್ನ ಪ್ರೊಟೆಕ್ಟ್ ಮಾಡೋದಿದ್ರೆ ಒಳಗಡೆ ಮಾಡಲಿ, ನಮಗೆ ತೊಂದರೆ ಕೊಡೋಂಗಿಲ್ಲ. ನಮಗೆ ಅನಾವಶ್ಯಕವಾಗಿ ಈ ಥರ ತೊಂದರೆ ಕೊಟ್ಟರೆ ಸಾರ್ವಜನಿಕರಿಗೆ ನಮಗೆ ಇದಾಗತ್ತೆ. ಇದು ಸರ್ವಾಧಿಕಾರನೇ. ಇದು ಅವ್ರು ಪೊಲೀಸ್ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಬೋದಂತನಾ? ಯಾರು ಕ್ವಶನ್ ಮಾಡಲ್ಲ ಅನ್ನೋದೇ ಅರ್ಥ. ಇದು ತೆಗೀರಿ ಅಂದರೆ ಇಲ್ಲ ತೆಗಿಯಲ್ಲ ಅಂತಾರೆ. ಏನು ಅರ್ಥ? ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ವ್ಯಾನ್ ಎಲ್ಲದಕ್ಕೂ ಇವರು ಅಡ್ಡ ಹಾಕೊಂಡು ಬಿಡಲ್ಲ ಅಂದರೆ ಏನು ಮಾಡೋದು? ಇವಾಗ ಎಲ್ಲರಿಗೂ ಇಲ್ಲಿಂದ 2.5 ಕಿಲೋಮೀಟರ್ ಆಗತ್ತೆ. ಇಲ್ಲಿಂದ ಒಂದು 500. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಅಕ್ಕಪಕ್ಕದಲ್ಲಿ ಈಗ ಬ್ಯಾರಿಕೇಡ್ ಹಾಕಿದ್ದಾರೆ. ಅಲ್ಲಿ ಸಾರ್ವಜನಿಕರು ಓಡಾಡೋದಕ್ಕಾಗ್ತಾ ಇಲ್ಲ. ಒಂದ್ ಕಡೆ ಶಾಮಿಯಾನದಲ್ಲಿ ಕಂಪ್ಲೀಟ್ ಆಗಿ ಪೊಲೀಸ್ ಠಾಣೆಯನ್ನ ಕವರ್ ಮಾಡಿದ್ದಾರೆ, ಅದು ಓಕೆ. ಆದ್ರೆ ನಮ್ಗೆ ಯಾಕೆ ಹೋಗೋದಕ್ ಬಿಡ್ತಾ ಇಲ್ಲ ದಾರಿಲಿ ಅಂತ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆಯಂತೆ? ಬದಲಿ ಮಾರ್ಗದಲ್ಲಿ ಹೋಗಿ ಅಂತ ಪೊಲೀಸರೇ ಹೇಳ್ತಾ ಇದ್ದಾರಾ? ಸಾರ್ವಜನಿಕರ ಮಾತೇನು? ಖಂಡಿತ ಪ್ರಗತಿ. ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಆರೋಪಿಗಳನ್ನ ಬಂಧಿಸಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಟಿರ್ತಕ್ಕಂಥದ್ದು. ನಾವೀಗ ಅದೇ ಸ್ಥಳದಲ್ಲಿರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯನ್ನ ನೀವು ನೋಡ್ಬೋದು ದೃಶ್ಯಗಳಲ್ಲೂ ಸಹ. ಈ ಪೊಲೀಸ್ ಠಾಣೆಗೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಂದು ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ಬೋದು. ಇಲ್ಲಿ ಶಾಮಿಯಾನ ಹಾಕಿ ಎಲ್ಲೋ ಆರೋಪಿಗಳನ್ನ ಅವರು ಎಲ್ಲಿ ಓಡಾಡಿದ್ರು ಸಹ ಯಾವುದೇ ರೀತಿ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಮುಚ್ಚಿರ್ತಕ್ಕಂಥದ್ದು. ಇನ್ನು ಈ ಕಡೆ ರಸ್ತೆಗಳೇನಿದೆ ಎಲ್ಲ ಸಾರ್ವಜನಿಕರಿಗೆ ಬಂದ್ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರಿಗೆ ಬಂದ್ ಮಾಡಿ ಈಗಾಗಲೇ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಯಾರಿಗೂ ಸಹ ಓಡಾಡೋದಕ್ಕೆ ಬಿಡ್ತಾ ಇಲ್ಲ. ಇನ್ನು KSRP ತುಕುಡಿಯನ್ನ ನೋಡ್ಬೋದು. ಈ ಕಡೆ ಹೋದ್ರೆ ನಾವು KSRP ತುಕುಡಿಗಳನ್ನ ಹಾಕಿದ್ದಾರೆ. 2 ರೋಡ್ಗಳನ್ನ ಬಂದ್ ಮಾಡಿದ್ದಾರೆ. 2 ರೋಡ್ ಇಂದ ಬಂದ್ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಆ ಬೈಕ್ ಸವಾರ ಬಂದು ಈಗ ತಾನೇ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನಂದ್ರೆ ರಿಂಗ್ ರೋಡ್ ಮತ್ತೆ ಇತರ ಭಾಗಗಳಿಗೆ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ. ಸುಮ್ನಹಳ್ಳಿ ಭಾಗಕ್ಕಾಗಿರ್ಬೋದು, ಮತ್ತೆ ಮೈಸೂರು ರೋಡ್ಗಾಗಿರ್ಬೋದು, ಎಲ್ಲಾ ಕಡೆ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ. ಹೀಗಾಗಿ ಈ ರೋಡ್ ಅನ್ನ ಬಂದ್ ಮಾಡಿರೋದ್ರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಸಹ ಎದೆ ನೋವಿದೆ ಅಂತ ಹೇಳಿದ್ರು ಸಹ ಪೊಲೀಸರು ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ 144 ಸೆಕ್ಷನ್ ಹಾಕಿರ್ತಕ್ಕಂಥದ್ದು. ಟ್ರಾಫಿಕ್ ಪೊಲೀಸರನ್ನು ಸಹ ಜ್ಞಾನ ಭಾರತಿ ಟ್ರಾಫಿಕ್ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಟ್ರಾಫಿಕ್ ಅನ್ನ ಡೈವರ್ಷನ್ ಮಾಡಿರ್ತಕ್ಕಂಥದ್ದು. ಯಾರೇ ಬಂದ್ರು ಸಹ ಈ ರಸ್ತೆಯಲ್ಲಿ ಇಲ್ಲಿ ಬಂದು ಮೊನ್ನೆ ಎಲ್ಲ ಅಭಿಮಾನಿಗಳು ಸೇರ್ತಾ ಇದ್ರು. ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ 144 ಸೆಕ್ಷನ್ ಕೂಡ ಕಮಿಷನರ್ ದಯಾನಂದ್ ಜಾರಿ ಮಾಡಿರ್ತಕ್ಕಂಥದ್ದು. ಈ ನಡುವೆ ಈ ರಸ್ತೆಯಿಂದ ಓಡಾಡೋದಕ್ಕೆ ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವನ್ನೋ ತಂದು ಇಲ್ಲಿ ಇಟ್ಕೊಂಡ್ರೆ ದೊಡ್ಡ ನಟ ಆದ್ರೇನು ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಂದು ಇಟ್ಕೊಂಡ್ರೆ ಅವ್ರ ಪಾಡಿಗೆ ಅವ್ರು ಇರ್ಲಿ, ನಮ್ಮ ಪಾಡಿಗೆ ನಾವು ಓಡಾಡೋದಕ್ಕೆ ರೋಡ್ ಬಿಡಿ, ನಾವು ಪಬ್ಲಿಕ್ ರೋಡನ್ನ ಯಾಕೆ ಅಡ್ಡಿಪಡಿಸಿದ್ದೀರಾ ಅಂತ ಹೇಳಿ ಪೊಲೀಸ್
ಪೊಲೀಸರ ವಿರುದ್ಧನೇ ಸಹ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಬಂದೋಬಸ್ತನ್ನ ಕೈಗೊಂಡಿರ್ತಕ್ಕಂಥದ್ದು. ಇಲ್ಲಿ ಬಂದು ಅಭಿಮಾನಿಗಳು ಸೇರಿ ದಾಂಧಲೆ ಮಾಡ್ತಾರೆ. ಅಭಿಮಾನಿಗಳೆಲ್ಲ ಸಹ ದರ್ಶನ್ ಪರ ಘೋಷಣೆಗಳನ್ನ ಕೂಗ್ತಾ ಇದ್ರು. ಈ ರಸ್ತೆ ಏನು ಇಲ್ಲಿ ಅನ್ನಪೂರ್ಣೇಶ್ವರಿ ನಗರ ಮುಂದೆ ಇರ್ತಕ್ಕಂಥ ರಸ್ತೆ ಏನಿದೆ ಇಲ್ಲೆಲ್ಲ ಬಂದು ಜನರುಗಳು ನಿಂತ್ಕೊಂತಾ ಇದ್ರು. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಈ ರಸ್ತೆಯನ್ನೇ ಸಹ ಸಂಪೂರ್ಣವಾಗಿ 2 ದಿನದಿಂದಲೂ ಸಹ ಬಂದ್ ಮಾಡಿರ್ತಕ್ಕಂಥದ್ದು. ಟ್ರಾಫಿಕ್ ಪೊಲೀಸರನ್ನ ಶಿಫ್ಟ್ ವೈಸ್ ಇಲ್ಲಿ ನಿಲ್ಸಿದ್ದಾರೆ. ಯಾರೇ ಒಬ್ರು ಬಂದ್ರು ಸಹ ಕೆಲವು ಆಟೋಗಳಲ್ಲಿ ಬರ್ತಾ ಇದ್ದಾರೆ, ಮಕ್ಕಳನ್ನ ಡ್ರಾಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಕೆಲಸಕ್ಕೆ ಹೋಗೋದಕ್ಕೆ ಬರ್ತಾ ಇದ್ದಾರೆ. ಪ್ರತಿನಿತ್ಯ ನೋಡಿ ಆ ರಸ್ತೆಯಿಂದ ಬರ್ತಕ್ಕಂಥ ಎಲ್ಲ ವಾಹನಗಳು ಸಹ ಈ ರಸ್ತೆಯಿಂದ ಹೋಗಿ 1-2 ಕಿಲೋಮೀಟರ್ ನಾವು ರೌಂಡ್ ಹೊಡ್ಕೊಂಡ್ ಬರ್ಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದನ್ನ ರೋಡನ್ನ ಬಿಡಿ ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು. ನೀವು ನೋಡ್ಬೋದು ಸಹ ಈಗ ಈ ರಸ್ತೆ ಏನಿದೆ ಈ ಕಡೆ ನಾಗರಬಾವಿ, ದೊಡ್ಡ ಬಸ್ತಿ ಮತ್ತೆ ಇತರ ಜಾಗಗಳು, ಮರಿಯಪ್ಪನಪಾಳ್ಯ ಸೇರಿದಂತೆ ಇತರ ಭಾಗಗಳಿಂದ ಈ ಕಡೆಗೆ ರಿಂಗ್ ರೋಡ್ಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಇದು. ಮುಂದೆನೆ ಹೋಗುತ್ತೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮುಂದೆನೆ ಸಂಚಾರ ಇರೋದ್ರಿಂದ ಇದನ್ನ ಬಂದ್ ಮಾಡಿದ್ರೆ ತೊಂದರೆ ಆಗುತ್ತೆ. ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ, ನಮ್ಗೆ ಎದೆ ನೋವಿದೆ, ಆಸ್ಪತ್ರೆಗೆ ಹೋಗ್ಬೇಕು, ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು, ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಸಹ ಯಾರು ಸಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ಬಂದ್ ಮಾಡಿರೋದನ್ನ ತೆಗೀರಿ ಬ್ಯಾರಿಕೇಡ್ಗಳನ್ನ ಅಂತ ಹೇಳಿ ಪೊಲೀಸರ ಜೊತೆ ವಾಗ್ವಾದಕ್ಕೆ ಸಾರ್ವಜನಿಕರು ಇಳಿತಾ ಇರ್ತಕ್ಕಂಥದ್ದು. ಕಿರಣ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.